ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಬಂದುಬಿಟ್ಟು ನಾನು ನಿಮಗೆ ನೋಡ್ತಾ ಇದ್ದರೆ ಗೊತ್ತಾಗ್ತಾ ಇರ್ಬೋದು ಕೆಲವರಿಗೆ, ಇನ್ನು ಕೆಲವ್ರಿಗೆ ಅಂತೂ ಗೊತ್ತಿರಲ್ಲ. ಸೊ ಈ ಕಾಯಿ ಬಂದುಬಿಟ್ಟು ಚಳ್ಳಕಾಯಿ ಉಪ್ಪಿನಕಾಯಿ ಅಂತ. ಇದರಿಂದ ನಾವು ಯಾವ ರೀತಿ ಉಪ್ಪಿನಕಾಯಿ ಹಾಕ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ, ವಿಡಿಯೋನ ಪೂರ್ತಿ ನೋಡಿ. ಸೊ ಆವಾಗ ನಿಮಗೆ ಅರ್ಥ ಆಗುತ್ತೆ. ಈ ಚಳ್ಳಕಾಯಿ ಉಪ್ಪಿನಕಾಯಿ ಸೀಸನ್ ಬಂದುಬಿಟ್ಟು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಇದು ಸೀಸನ್ನು. ಸೊ ಆ ಟೈಮಲ್ಲಿ ಇದು ವರ್ಷಕ್ಕೆ ಒಂದು ಸಾರಿ ನಾವು ಮಾಡಿಕೊಂಡು ತಿನ್ಬೋದು. ಸೊ ಇದನ್ನು ಒಂದು 2-3 ತಿಂಗಳು ನಾವು ಇಟ್ಕೊಂಡು ಕೂಡ ಆರಾಮಾಗಿ ತಿನ್ಬೋದು ಇದನ್ನು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತಾ ಇದ್ದೀನಿ. ಸೊ ತಪ್ಪದೆ ನೋಡಿ. ಹಾಗೆ ನಿಮಗೂ ಕೂಡ ಈ ಚಳ್ಳಕಾಯಿ ಉಪ್ಪಿನಕಾಯಿ ತಿನ್ನೋಕೆ ಇಷ್ಟ ಇದ್ದರೆ ಸೊ ಇದು ಸಂತೆಯಲ್ಲಿ ನಿಮಗೆ ಸಾಮಾನ್ಯವಾಗಿ ಈಗ ಮಾರ್ಚ್ ಏಪ್ರಿಲಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ಮೇ ಅಲ್ಲಿ ಸ್ವಲ್ಪ ಕಾಯೆಲ್ಲ ಬಲ್ತು ಬಿಡುತ್ತೆ. ಸೊ ಆದಷ್ಟು ನೀವು ಏಪ್ರಿಲ್ ಒಳಗಡೆ ಫಸ್ಟ್ ವೀಕ್ ಈ ರೀತಿ ಸೆಕೆಂಡ್ ವೀಕ್ ಒಳಗಡೆ ಮಾಡ್ಕೊಳ್ಳಿ ಈ ಚಳ್ಳಕಾಯಿನ. ಸೊ ಆವಾಗ ನಿಮಗೆ ಕರೆಕ್ಟಾಗಿ ಮೀಡಿಯಮ್ ಸೈಜಲ್ಲಿ ಸಿಗುತ್ತೆ ಈ ಚಳ್ಳಕಾಯಿ ಉಪ್ಪಿನಕಾಯಿ. ಸೊ ಈ ರೀತಿ ನೋಡಿ ಚಳ್ಳಕಾಯಿನ ನಾವು ಕ್ಲೀನಾಗಿ ತೊಳ್ಕೊಂಬಿಟ್ಟು 1-2 ಸಾರಿ. ಸೊ ಆಮೇಲೆ ಇದನ್ನು ಈ ರೀತಿ ಜಜ್ಕೋಬೇಕು. ಸಣ್ಣದಾಗಿ ಒಂದು ಸಾರಿ ಜಜ್ಜಿದ್ರೆ ಸಾಕು ಇದು. ಸೊ ಇದ್ರ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಇದನ್ನು ಕೂಡ ತೆಗಿಬೇಕು. ಸೊ ಕೆಲವ್ರು ತೆಗಿತಾರೆ, ಕೆಲವ್ರು ತೆಗಿಯಲ್ಲ. ಬೇಕಂದ್ರೆ ನೀವು ತಗೋಬೋದು, ಬೇಡ ಅಂದರೂ ಕೂಡ ನೀವು ಅದೇ ರೀತಿ ಹಾಕ್ಕೋಬೋದು. ಸೊ ನೋಡಿ ಈ ರೀತಿ ಸಣ್ಣದಾಗಿ ಒಂದೊಂದು ಸಾರಿ ಈ ರೀತಿ ಜಜ್ಕೋಬೇಕು ಇದನ್ನು. ಸೊ ಈ ರೀತಿ ಜಜ್ಜೋದ್ರಿಂದ ಚಳ್ಳಕಾಯಿ ನಾವು ಉಪ್ಪಿನಕಾಯಿ ಹಾಕಿದಾಗ ಅದರ ಉಪ್ಪು ಖಾರ ಎಲ್ಲ ರುಚಿ ಚೆನ್ನಾಗಿ ಕಾಯಿಗೆ ಸೇರುತ್ತೆ. ಹಾಗೆ ಚಳ್ಳಕಾಯಿ ಉಪ್ಪಿನಕಾಯಿ ತುಂಬ ಟೇಸ್ಟಾಗಿ ನಮಗೆ ಬಾಯಿಗೆ ಹತ್ತುತ್ತೆ. ಸೊ ಈ ರೀತಿ ನಾವು ಮೊದಲೇ ಸ್ಟೆಪ್ಪು ಇದು. ಸೊ ನಮ್ಮ ಮಗನು ಸಣ್ಣವನು ಅದೊಂದು ಜಜ್ಜಿ ಕೊಡ್ತೀನಿ ಅಂದ್ಬಿಟ್ಟು ಲಾಸ್ಟಿಗೆ ಬಿಟ್ಕೊಟ್ಟಿದ್ದೀನಿ. ಸೊ ಜಜ್ಜುತ್ತಾ ಇದ್ದಾನೆ. ಸೊ ನೀವು ನೋಡ್ತಾ ಇರ್ಬೋದು ಈ ರೀತಿ ಜಜ್ಜಿಬಿಟ್ಟು ಮೇಲ್ಗಡೆ ಸಿಪ್ಪಿನ ತೆಗಿಬೇಕು. ಸೊ ಇದು ಮೊದಲೇ ಪ್ರೊಸೀಜರು. ಸೊ ಚಳ್ಳಕಾಯಿ. ಸೊ ಇವತ್ತಿನ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಸೊ ಕೆಲವ್ರಿಗಂತೂ ಗೊತ್ತಿರುತ್ತೆ ಚಳ್ಳಕಾಯಿ ಉಪ್ಪಿನಕಾಯಿ. ಈ ಉತ್ತರ ಕರ್ನಾಟಕದಲ್ಲಿ ಇದು ಸಾಮಾನ್ಯವಾಗಿ ಮಾರ್ಚ್ ಏಪ್ರಿಲಲ್ಲಿ ಎಲ್ಲರೂ ಹಾಕ್ತಾರೆ. ಸೊ ಈ ರೀತಿ ನಾವು ಚಳ್ಳಕಾಯಿ ಉಪ್ಪಿನಕಾಯಿನ ಹಾಕ್ತಾ ಹೋಗ್ಬೋದು. ಸೊ ಇದು ಸಾಮಾನ್ಯವಾಗಿ ನಾನು ಹೇಳಿದಾಗೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ವರ್ಷಕ್ಕೆ ಒಂದು ಸಾರಿ ಸಿಗುವಂಥದ್ದು. ಈ ರೀತಿ ನೀವು ಜಜ್ಜಿ ಹಾಕ್ಕೊಳ್ಳಿ. ಸೊ ಈ ರೀತಿ ಕಪ್ಪದಾಗಿರೋದ್ರನ್ನ ತೆಗೆದು ಬಿಸಾಕಿ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ನಾನು 2 kg ನಾನು ಚಳ್ಳಕಾಯಿನ ತರಿಸಿದ್ದೀನಿ. ಸೊ ಅದಕ್ಕಾಗಿ ನಾನು 1 ಬಟ್ಲು ಸಾಸಿವೆ, ಒಂದು ಅರ್ಧ ಬಟ್ಲು ಅಗಸೆ ಬೀಜ, ಹಾಗೆ 1-2 ಟೀ ಸ್ಪೂನಷ್ಟು ಮೆಂತೆ. ಈ 3 ಪದಾರ್ಥಗಳು ನಮಗೆ ಚಳ್ಳಕಾಯಿಗೆ ಬೇಕಾಗಿರೋವಂಥದ್ದು. ಸಾಸಿವೆ 1 ಬಟ್ಲಷ್ಟು, ಅರ್ಧ ಅಗಸೆ ಬೀಜ, ಹಾಗೆ 2 ಟೀ ಸ್ಪೂನು ಮೆಂತೆ. ಸೊ ನೀವು ನೋಡ್ತಾ ಇರ್ಬೋದು ಅಗಸೆ ಚಟ್ನಿ ಅಂತ ಹೇಳ್ತೀವಲ್ಲ, ಈ ಕಡೆ ಉತ್ತರ ಕರ್ನಾಟಕ ಎಲ್ಲ ಜೋಳದ ರೊಟ್ಟಿಗೆ ಸಾಮಾನ್ಯವಾಗಿ ಮಾಡ್ತಿರ್ತಾರೆ. ಸೊ ಇದನ್ನು 3 ಪದಾರ್ಥಗಳನ್ನು ನಾವು ಸಣ್ಣ ಉರಿಯಲ್ಲಿ ಹುರಿಬೇಕು. ಸೊ ಕಪ್ಪಗಾಗಬಾರ್ದು, ಸಣ್ಣ ಉರಿಯಲ್ಲಿ ಇದನ್ನು 3 ಪದಾರ್ಥಗಳನ್ನು ಹುರ್ಕೊಳ್ಳಿ. ಸಪ್ರೇಟಾಗಾದರೂ ಹುರ್ಕೋಬೋದು, ಬೇಡ ಅಂದರೆ ನೀವು ಒಂದೇ ಸರಿನೂ ಕೂಡ ಈ ರೀತಿ ಹುರ್ಕೋಬೋದು. ಸಣ್ಣ ಉರಿಯಲ್ಲಿ ಇದನ್ನು ಹುರಿಯಿರಿ. ಸ್ವಲ್ಪ ಹುರಿದು ಆದಮೇಲೆ ಇದನ್ನು ಸ್ವಲ್ಪ ತಣ್ಣಗಾಕಿ ಬಿಟ್ಬಿಟ್ಟು ಆಮೇಲೆ ನಾವು ಈ ರೀತಿ ಮಿಕ್ಸಿಗೆ ಹಾಕ್ಕೋಬೇಕು. ಸೊ ಸ್ವಲ್ಪ ಆರಬೇಕು, ಯಾಕಂದರೆ ಬಿಸಿದು ಹಾಕ್ಕೊಂಡ್ಬಿಟ್ರೆ ಮಿಕ್ಸಿ ಫುಲ್ ಬಿಸಿ ಆಗುತ್ತೆ. ಹೀಗಾಗಿ ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ನೀವು ಇದನ್ನು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಇಲ್ಲಿ ನಾನು ಪ್ರಮಾಣ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ, ಯಾಕೆಂದರೆ 2 kg ಹಾಕ್ತಾ ಇರೋದ್ರಿಂದ ಸೊ ಕಮ್ಮಿ ಆಗಬಾರ್ದಲ್ವ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀವಿ. ಅಕಸ್ಮಾತ್ ಕಮ್ಮಿ ಆದರೆ ಮತ್ತೆ ಮಿಕ್ಸಿ ಮಾಡಿ ನಾವು ಆಗಲೇ ತಕ್ಷಣಕ್ಕೆ ಹಾಕ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾನು ಜಾಸ್ತಿ ತೊಗೊಂಡಿದ್ದೀನಿ ಇಲ್ಲಿ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮಿಕ್ಸಿ ಜಾರಿಗೆ ಒಂದು 3-4 ಚಮಚದಷ್ಟು ನಾನು ಬಡಿಗೆ ಮೆಣಸಿನ್ಕಾಯಿ ಯೂಸ್ ಮಾಡೋದು ನಾವು ಮನೆಯಲ್ಲಿ, ಹೀಗಾಗಿ ಅದನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಮನೆಯಲ್ಲಿ ನೀವು ಯಾವುದು ಖಾರನ ಯೂಸ್ ಮಾಡ್ತೀರೋ ಅದನ್ನು ನಿಮ್ಮ ತಕ್ಕನಾಗಿ ನಿಮ್ಮ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಹಾಗೆ 1 ಟೀ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ. ಸೊ ಇದಿಷ್ಟು ಹಾಕೋದು. ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ 1 ಚಮಚದಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಳೋಣ, ಯಾಕೆಂದರೆ ಮೊದಲಿಗೆ ಸ್ವಲ್ಪ ಹಾಕ್ಕೊಂಬಿಟ್ಟು ಆಮೇಲೆ ಬೇಕಂದರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೋಬೋದು.
ಸೊ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ನಾವು ಮಿಕ್ಸಿನ ಮಾಡ್ಕೋಬೇಕು. ಇವಾಗ ಸಣ್ಣಗೆ ನಾವು ಮಿಕ್ಸಿ ಮಾಡ್ಕೋಬೇಕು. ನೋಡಿ ಈ ರೀತಿ ಫಸ್ಟ್ ಪೌಡ್ರು ಮಾಡ್ಕೊಂಬಿಡ್ಬೇಕು ಇದನ್ನು. ಯಾಕೆಂದರೆ ನಾವು ನೀರು ಹಾಕಿದರೆ ಪೂರ್ತಿ ಪೌಡ್ರ್ ಆಗೋಲ್ಲ. ನೋಡಿ ಈ ರೀತಿ ಸಣ್ಣಗೆ ಆಗೋ ರೀತಿ ಇದನ್ನು ಮಿಕ್ಸಿ ಮಾಡ್ಕೊಬಿಡೋಣ. ಸೊ ಆಮೇಲೆ ನಾನು ಮತ್ತೆ ಇದಕ್ಕೆ ನಾನು ನೀರನ್ನು ಹಾಕಿಬಿಟ್ಟು ಮಿಕ್ಸಿ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಂದ ಆಗಲಿ ಅಂದ್ಬಿಟ್ಟು, ಸಣ್ಣಕ್ಕೆ ಆಗಲಿ ಅಂದ್ಬಿಟ್ಟು ನೀರನ್ನು ಹಾಕ್ಕೊಂಬಿಟ್ಟು ಈ ರೀತಿ ಮಿಕ್ಸಿನ ಮಾಡ್ಕೊಳ್ಳಿ. ಸೊ ಇದರಲ್ಲಿ 2 ರೀತಿ ರಾಗಿ ನಾವು ಹಾಕ್ಕೋಬೋದು. ಇವತ್ತಲ್ಲಿ ನಾನು ಈ ಒಂದು ಚಳಕಾಯಲ್ಲಿ ನಾನು ಒಗ್ಗರಣೆ ಹಾಕ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಯಾವ ರೀತಿ ಮಾಡ್ಕೊಬೋದು ಅಂತ ಈ ವಿಡಿಯೋನ ನೋಡ್ತಾ ನೀವು ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಈ ರೀತಿ ನೋಡಿ ಪೇಸ್ಟ್ ಆಗಬೇಕು. ನೀರು ಹಾಕ್ಕೊಂಬಿಟ್ಟು ಚೆನ್ನಾಗಿ ನಾನು ಫುಲ್ಲು ಪೇಸ್ಟ್ ರೀತಿ ಮಾಡ್ಕೊಂಡಿದ್ದೀನಿ. ಇದನ್ನು ನೋಡಿ ಈ ರೀತಿ ಸಣ್ಣ ಮಾಡಬೇಕು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಸ್ವಲ್ಪ ಒಗ್ಗರಣೆಗೆ ಇಲ್ಲಿ ರೆಡಿ ಮಾಡ್ಕೊಂಬಿಡೋಣ. ಯಾಕಂದರೆ ಅದು ಸ್ವಲ್ಪ ಮತ್ತೆ ಆರಬೇಕಲ್ಲ. ಹೀಗಾಗಿ ನಾವಿಲ್ಲಿ ಒಂದು 3ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು. ಯಾಕಂದರೆ 2 kg ಇರೋದ್ರಿಂದ ಚಳಕಾಯಿ ಸ್ವಲ್ಪ ಜಾಸ್ತಿ ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್ಲು. ಕೆಲವರು ಬೇಕಂದರೆ ಒಗ್ಗರಣೆ ಹಾಕ್ತಾರೆ, ಇನ್ನು ಕೆಲವರು ಒಗ್ಗರಣೆ ಹಾಕಲ್ಲ. ಸೊ ನಿಮಗೆ ಬೇಕು ಅಂದರೆ ನೀವು ಒಗ್ಗರಣೆ ಹಾಕ್ಕೊಳ್ಳಿ, ಬೇಡ ಅಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು. ನೀವು ಹಾಗೇ ಮಾಡ್ಕೋಬೋದು ಚಳಕಾಯಿ ಉಪ್ಪಿನಕಾಯಿ. ಸೊ ಒಗ್ಗರಣೆ ಏನು ಹಾಕಲೇಬೇಕು ಅಂತ ಅನ್ನೋದು ಇಲ್ಲ. ಸೊ ಬೇಕಂದವರು ನೀವು ಒಗ್ಗರಣೆನ ಹಾಕ್ಕೊಳ್ಳಿ. ಈ ರೀತಿ 3ರಿಂದ 4 ಚಮಚನ ನಾನು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಸ್ವಲ್ಪ ಇದನ್ನು ಬಿಸಿ ಆಗೋ ತನಕ ವೇಟ್ ಮಾಡಿ ಆಮೇಲೆ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಕ್ಕೋಬೇಕು. ಸೊ ಇದಕ್ಕೆ ಬೇಕಾದರೆ ನೀವು ಕರಿಬೇವು ಹಾಕ್ಕೋಬೋದು, ಹಾಗೆ ಬೆಳ್ಳುಳ್ಳಿನ ಜಜ್ಜಿ ಕೂಡ ಹಾಕ್ಕೋಬೋದು. ಬೆಳ್ಳುಳ್ಳಿನ ನೀವು ಒಗ್ಗರಣೆಯಲ್ಲೂ ಕೂಡ ಹಾಕ್ಕೋಬೋದು, ಇಲ್ಲಾಂದರೆ ಡೈರೆಕ್ಟು ನೀವು ಚಳಕಾಯಲ್ಲೇ ಕೂಡ ಹಾಕ್ಕೋಬೋದು. ಸೊ ಇದು ಆಪ್ಷನಲ್, ನೀವು ಯಾವ ರೀತಿ ಬೇಕಾದರೂ ಹಾಕ್ಕೋಬೋದು. ಸೊ 1 ಚಮಚದಷ್ಟು ಸಾಸಿವೆನ ಹಾಕ್ಕೊಳ್ಳಿ, ಹಾಗೆ ಇನ್ನೊಂದು ಚಮಚದಷ್ಟು ಜೀರಿಗೆನ ಹಾಕ್ಕೊಳ್ಳಿ. ಸೊ ಇದು ಚೆನ್ನಾಗಿ ಚಟಪಟ ಅನ್ನಬೇಕು. ಸೊ ಅಲ್ಲಿ ತನಕ ನಾವು ಸಣ್ಣ ಉರಿಯಲ್ಲಿ ಇದನ್ನು ಸಾಸಿವೆ ಜೀರಿಗೆನ ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ನೀವು ಎಣ್ಣೆ ಜಾಸ್ತಿ ಬೇಕಂದ್ರೂ ಹಾಕ್ಕೋಬೋದು, ಸ್ವಲ್ಪ ಬೇಕಾದರೂ ಹಾಕ್ಕೋಬೋದು. ನೀವು ಆಪ್ಷನಲ್, ನೀವು ಯಾವ ರೀತಿ ಇದು ಮಾಡ್ಕೊಂಡಿರ್ತೀರೋ ಆ ರೀತಿ. ಅರ್ಧ kg ಅಥವಾ 1 kg ತಂದಿದ್ರೆ ಎಣ್ಣೆಯ ಪ್ರಮಾಣ ಇನ್ನೂ ಕಮ್ಮಿ ಮಾಡ್ಕೊಳ್ಳಿ. ಇಲ್ಲಿ ನಾನು 2 kg ತೊಗೊಂಡಿರೋದ್ರಿಂದ ಎಣ್ಣೆನ 4 ಚಮಚ ಹಾಕಿದ್ದೀನಿ. ಈ ರೀತಿ ಹಾಕಿಬಿಟ್ಟು ಚೆನ್ನಾಗಿ ಸಾಸಿವೆ ಜೀರಿಗೆ ಚಟಪಟ ಅಂತ ಅನ್ನಬೇಕು. ಅಲ್ಲಿ ತನಕ ನಾವು ಒಗ್ಗರಣೆನ ಮಾಡ್ಕೊಳ್ಳೋಣ. ಸೊ ಸುಮಾರು ಜನ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆದವ್ರಿಗಿಂತನೂ ಸಬ್ಸ್ಕ್ರೈಬ್ ಆಗದೇ ಇದ್ದವರೇ ತುಂಬ ಜನ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ಪ್ರತಿಯೊಂದು ವಿಡಿಯೋ ನಾನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನನ್ನ ಒಂದು ಈ ಯೂಟ್ಯೂಬ್ ಚಾನಲಲ್ಲಿ ಬಂದಿರುವಂಥ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪಲ್ಲಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಯೂಟ್ಯೂಬ್ ಅಲ್ಲದೇ ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಸೊ ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಈಗ ಸಾಸಿವೆ ಜೀರಿಗೆ ಒಗ್ಗರಣೆ ಚಟಪಟ ಅಂದ ತಕ್ಷಣ 1 ಚಮಚ ನಾನು ಇನ್ನೊಂದು ಚಮಚ ಅರಿಶಿನ ಪುಡಿ ಮತ್ತು ಸ್ವಲ್ಪ ಇಂಗು, 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಗ್ಯಾಸನ್ನು ಆಫ್ ಮಾಡಿಬಿಟ್ಟೆ ನೀವು ಅರಿಶಿನ ಪುಡಿ ಮತ್ತು ಇಂಗನ್ನು ಹಾಕ್ಕೊಳ್ಳಿ. ಸೊ ಇಲ್ಲಿ ನಾವು ಚಳಕಾಯಿನ ಎಲ್ಲ ಜಜ್ಜಿ ಇದು ಆದಮೇಲೆ ಇದನ್ನು ಸ್ವಲ್ಪ ಒರೆಸ್ಕೊಂಡು ಬಿಟ್ಟಿದ್ದೀವಿ, ಯಾಕಂದರೆ ಡ್ರೈ ಆಗಿರಬೇಕು ಅಂತಂದ್ಬಿಟ್ಟು ಈ ರೀತಿ ಇದು ಮಾಡ್ಕೊಳ್ಳಿ. ಇದು ಬೇಕಂದರೆ ಒರೆಸ್ಬೋದು, ಯಾಕೆಂದರೆ ನಾವು ನೀರು ಹಾಕಿಬಿಟ್ಟೆ ಮಿಕ್ಸ್ ಮಾಡೋದ್ರಿಂದ ಒರೆಸ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಚೆನ್ನಾಗಿ ತೊಳೆದ್ರೆ ಸಾಕು, ಯಾಕೆಂದರೆ ಮೇಲೆ ಎಲ್ಲ ಧೂಳು ಇರುತ್ತೆ. ಸೊ ನೋಡಿ ಮಿಕ್ಸಿ ಮಾಡಿರೋದು ಫುಲ್ ಗಟ್ಟಿ ಇದೆ. ಇದಕ್ಕೆ ನಾವು ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ಇದು ಯಾಕೆಂದರೆ ಸ್ವಲ್ಪ ನೀರು ಥರ ಇದ್ದಾಗಲೇ ನಾವು, ಯಾಕೆಂದರೆ ಇದು ನಾವು 1 ದಿವಸ ಅಥವಾ 2 ದಿವಸ ನಾವು ಬಿಸಿಲಲ್ಲಿ ಇಡಬೇಕಾಗುತ್ತೆ. ಸೊ ಇಟ್ಟ ಮೇಲೆ ನಮಗೆ ಚೆನ್ನಾಗಿದು ಚಳಕಾಯಿ ಇದು ಆಗುತ್ತೆ. ಇದನ್ನು ನಾವು 1 ವಾರ ಬಿಟ್ಟಾದಮೇಲೆ ಯೂಸ್ ಮಾಡಬೇಕು. ಸೊ ಹಾಕಿದ ತಕ್ಷಣ ನಾವು ಯೂಸ್ ಮಾಡೋಕ್ಕಾಗಲ್ಲ. ಸೊ ಸಾಮಾನ್ಯವಾಗಿ ನಾವೆಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ ತಕ್ಷಣ ಯೂಸ್ ಮಾಡ್ಬೋದು. ಸೊ ಇದು ಆ ರೀತಿ ಅಲ್ಲ, 1 ವಾರ ಅಥವಾ ಒಂದು 12ರಿಂದ 15 ದಿವಸ ತನಕನೂ ಇದು ಚೆನ್ನಾಗಿ ಕಳಿಬೇಕಾಗುತ್ತೆ. ಕೆಲವರು ವಾರಗಟ್ಟಲೆ ಬಿಸಿಲಲ್ಲಿ ಇರ್ತಾರೆ. ಸೊ ವಾರಗಟ್ಟಲೆ ಬಿಸಿಲಲ್ಲಿ ಇಡೋಕ್ಕೆ ಹೋಗ್ಬೇಡ್ರಿ, ಹುಳಿ ಬರುತ್ತೆ.
1 ದಿವಸ ಅಥವಾ 2 ದಿವಸದಲ್ಲಿ ಇಡಿ. ಸೊ ಇದು ನನಗೆ ಗೊತ್ತಿರಲಿಲ್ಲ. ಸೊ ನನಗೊಬ್ಬರು ಹೇಳಿದರು. ಸೊ ಆವಾಗಲೇ ನನಗೂ ಗೊತ್ತಾಗಿದ್ದು. ಸೊ ಕೆಲವರು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಬಿಟ್ಟು ಬಿಸಿಲಲ್ಲಿ ಇಡ್ತಾರೆ. ಸೊ ಆ ರೀತಿ ಇಡಕ್ಕೆ ಹೋಗಬೇಡಿ. ನಿಮ್ಗೆ ಹತ್ರ ದೊಡ್ಡ ಬಾಕ್ಸ್ ಇದ್ದರೆ ಗ್ಲಾಸಲ್ಲಿ ಹಾಕ್ಬಿಟ್ಟು ಬಿಸಿಲಲ್ಲಿ ಇಡಿ. ಅಕಸ್ಮಾತ್ ಗ್ಲಾಸ್ ಇಲ್ಲ ಅಂತಂದರೆ ಪಾತ್ರೆಯಲ್ಲೇ ನೀವು ಇಟ್ಬಿಟ್ಟು ಒಂದು ಬಟ್ಟೆನ ಕಟ್ಟಿ ಬಿಸಿಲಿಗೆ ನೀವು ಇಡಿ. ಸೊ ಇದನ್ನೆಲ್ಲ ಕಲಿಸ್ಕೊಂಡಾದ್ಮೇಲೆ ನಮ್ಮದೇನು ಒಗ್ಗರಣೆ ಇತ್ತಲ್ಲ ಅದನ್ನು ಕೂಡ ಹಾಕಿಬಿಟ್ಟು ನಾವು ಕಲಿಸ್ತಾ ಇದ್ದೀವಿ ನೋಡಿ ಈ ರೀತಿ. ಸೊ ಇದು ತುಂಬ ಗಟ್ಟಿ ಆದರೆ ನಾವು ಇನ್ನೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕೆಂದರೆ ಬಿಸಿಲಲ್ಲಿ 1 ದಿವಸ 2 ದಿವಸ ಇಟ್ಟರೆ ಸಾಕು. ಆಮೇಲೆ ನಾವು ಮನೆಯಲ್ಲೇ ಒಳಗಡೆ ಎಲ್ಲಿ ಒಂದು ಸ್ವಲ್ಪ ಕಿಟಕಿ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಬಿಸಿಲು ಬೀಳ್ತಾ ಇರುತ್ತಲ್ಲ, ಸೊ ಅಲ್ಲೊಂದು ಸ್ವಲ್ಪ ಇಟ್ಕೊಂಡ್ಬಿಟ್ರೆ ಅಲ್ಲೇ ನಮಗೆ ಕಳೀತಾ ಹೋಗುತ್ತೆ ಚಳಕಾಯಿ. ಸೊ ಮೇಲ್ಗಡೆ ನಾನು ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಯಾಕೆಂದರೆ 2 kg ಅಲ್ವ, ತುಂಬ ಜಾಸ್ತಿ ಇರೋದ್ರಿಂದ ಇನ್ನೊಂದು ಚಮಚದಷ್ಟು ನಾನು ಪುಡಿ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೊ ಈ ರೀತಿ ಕಲಿಸ್ಬಿಟ್ಟು ನೀವು ಬಿಸಿಲಿಗೆ ಇಡಿ. ಸೊ ಇಲ್ಲಿ ನನಗೆ ಗ್ಲಾಸ್ ಬಾಟಲ್ ಇರಲಿಲ್ಲ. ಸೊ ಆರ್ಡ್ರ್ ಮಾಡಿದ್ದೀನಿ, ಬಂದಿರಲಿಲ್ಲ. ಸೊ ಸದ್ಯಕ್ಕೆ ನಾನು ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಸೊ ಡಬ್ಬದಲ್ಲಿ ಹಾಕಿಬಿಟ್ಟು ನಾನು ಬಿಸಿಲಲ್ಲಿ ಇಡೋಕ್ಕೆ ಹೋಗಲ್ಲ. ಯಾಕೆಂದರೆ ಮನೆ ಒಳಗಡೆನೇ ಇಡ್ತೀನಿ. ಸ್ವಲ್ಪ ಬೆಳಕೆಲ್ಲ ಬರುತ್ತೆ ಕಿಟಕಿ ಹತ್ರ ಅಲ್ಲೇ. ಯಾಕೆಂದರೆ ಪ್ಲಾಸ್ಟಿಕ್ ಕಂಟೈನರ್ ಇರೋದ್ರಿಂದ ಅದರಲ್ಲಿ ಇದು ಆಗುತ್ತೆ, ಬಿಸಿಲಲ್ಲಿ ಇಟ್ಟರೆ ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಸೊ ಪ್ಲಾಸ್ಟಿಕಲ್ಲಿ ಡಬ್ಬಲ್ಲ ಹಾಕಿದರೆ ದಯವಿಟ್ಟು ಬಿಸಿಲಲ್ಲಿ ಇಡೋಕ್ಕೆ ಹೋಗಬೇಡಿ. ಸೊ ಗ್ಲಾಸಲ್ಲಿ ಹಾಕಿ, ಇಲ್ಲಾಂದರೆ ಒಂದು ಪಾತ್ರೆಗೆ ಬಟ್ಟೆನ ಮುಚ್ಚಿಬಿಟ್ಟು ಗಟ್ಟಿಯಾಗಿ ಕಟ್ಟಿಬಿಟ್ಟು ಮೇಲೆ ಬಿಸಿಲಲ್ಲಿ ಇಟ್ಟು ಬನ್ನಿ. 1 ದಿವಸ ಅಥವಾ 2 ದಿವಸ ಇಟ್ಟರೆ ಸಾಕು, ನಿಮಗೆ ಚಳಕಾಯಿ ಉಪ್ಪಿನಕಾಯಿ ರೆಡಿಯಾಗಿರುತ್ತೆ. ಸೊ ಇವತ್ತಿನ ಚಳಕಾಯಿ ಉಪ್ಪಿನಕಾಯಿ ಯಾವ ರೀತಿ ಇತ್ತು ಅಂತಂದ್ಬಿಟ್ಟು ನೀವು ಒಂದು ಸಾರಿ ಈ ಸೀಸನ್ ಟೈಮು ಇವಾಗ ಸಿಗುತ್ತೆ ನಿಮಗೆ, ಇದು ಏಪ್ರಿಲ್ ತಿಂಗಳಲ್ವ ಸಿಗುತ್ತೆ. ಸೊ ತೊಗೊಂಬಂದ್ಬಿಟ್ಟು ಒಂದು ಸಾರಿ ಈ ರೀತಿ ಮಾಡಿಕೊಂಡು ತಿನ್ನಿ. 100% ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಚಳಕಾಯಿ ಉಪ್ಪಿನಕಾಯಿ. ಸೊ ಈ ರೀತಿ ಉತ್ತರ ಕರ್ನಾಟಕದಲ್ಲಿ ಈ ಒಂದು ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಕೂಡ ಮಾಡ್ತಾರೆ. ಸೊ ಇವತ್ತು ನಾನು ಈ ವಿಡಿಯೋನ ಹಾಕಿದ್ದೀನಿ. ಸೊ ನಿಮಗೆ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ಕಮೆಂಟ್ ಮುಖಾಂತರ ನೀವು ಒಂದು ಸಾರಿ ಮಾಡಿಬಿಟ್ಟು ನನಗೆ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹೇಳೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.